ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ₹12 ನಮ್ಮ ದೇಶದ ಬದುಕನ್ನು ಬದಲಾಯಿಸ್ತಾರೆ. ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸ್ಬೋದಾ? ಒಬ್ಬ ಇಂಜಿನಿಯರ್ ದೇಶದ ಆರ್ಥಿಕತೆಯನ್ನೇ ಬದಲಾಯಿಸ್ಬೋದಾ? ಭಾರತದಲ್ಲಿ ಇಂಜಿನಿಯರ್ಸ್ ಡೇ ಅನ್ನೋ ಒಬ್ಬ ವ್ಯಕ್ತಿಯ ಜನ್ಮದಿನನ ಏಕೆ ಆಚರಣೆ ಮಾಡ್ತಾರೆ? ಬನ್ನಿ ನೋಡೋಣ. ಅವ್ರು ಯಾರು ಗೊತ್ತೇ? ಭಾರತದ ಹೆಮ್ಮೆ, ಕರ್ನಾಟಕದ ಕೀರ್ತಿ, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಈ ಸಂಚಿಕೆಯು ವಿಶೇಷವಾಗಿ ನಮ್ಮ ಮನೆ ಮಕ್ಕಳಿಗೆ ತಲುಪಬೇಕಾಗಿದೆ. ಏಕೆಂದರೆ ಇವರು ನಿಜವಾದ ಭಾರತದ ಸೂಪರ್ ಸ್ಟಾರ್. ಇವರಿಂದ ನೀವು ಎಲ್ಲರೂ ಇನ್ಸ್ಪೈರ್ ಆಗಿರೋರೆ. ಇಂದು ನಾವು ತಿಳಿಯಲಿರುವುದು ಕೇವಲ ಅವರ ಜೀವನ ಚರಿತ್ರೆಯಲ್ಲ, ಶೂನ್ಯದಿಂದ ಆರಂಭಿಸಿ ತಮ್ಮ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮದಿಂದ ವಿಶ್ವವೇ ಗೌರವಿಸುವ ವ್ಯಕ್ತಿಯಾಗಿ ಹೇಗೆ ಬೆಳೆದರು ಎಂಬ ಅದ್ಭುತವಾದ ಕತೆ. ಈ ಕಥೆಯಲ್ಲಿದೆ ಬಡತನ, ಹೋರಾಟ, ವೈಜ್ಞಾನಿಕ ಚಿಂತನೆ, ದೇಶಪ್ರೇಮ, ದೊಡ್ಡ ಸಾಧನೆಗಳು, ಗೌರವಗಳು ಮತ್ತು ಇಂದಿಗೂ ಯುವಕರಿಗೆ ಸ್ಫೂರ್ತಿ ನೀಡುವ ಜೀವನ ಪಾಠಗಳು. ಸರ್ MV ಅವರ ಪೂರ್ವಜರು 300 ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಸೊ ಅವಾಗ ಕನ್ನಡ ನಾಡು ಉತ್ತರದವರೆಗೂ ಇತ್ತು ಅಂತ ನಾವು ಅನ್ಕೋಬೋದು. ಸರ್ MV ಅವರ ಮೂಲ ಪುರುಷರು ಲಕ್ಷ್ಮೀಪತಿ ಭಟ್ಟರು 1692ರಲ್ಲಿ ಚಿಕ್ಕಬಳ್ಳಾಪುರದ ಪಾಳೆಗಾರರಾದ ದೊಡ್ಡ ಬೈರೇಗೌಡರ ಬಳಿ ಆಶ್ರಯ ಪಡಿತಾರೆ. ಸರ್ MV ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು. ಇವರು ಕಾಶಿಯಲ್ಲಿ ಹಲವಾರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ವೈದ್ಯ, ವೇದಾಂತ, ಜ್ಯೋತಿಷ್ಯ ಶಾಸ್ತ್ರಗಳನ್ನು ಕಲಿತು ಬರ್ತಾರೆ. ತಾಯಿ ವೆಂಕಟಲಕ್ಷ್ಮಮ್ಮ ತಮಿಳುನಾಡಿನ ಶ್ರೀರಂಗಂ ಸಮೀಪದ ಊರಿನವರು. 1861 15 ಸೆಪ್ಟೆಂಬರ್ರಂದು ಮುದ್ದೇನಹಳ್ಳಿಯಲ್ಲಿ ಭಾರತದ ಒಂದು ನಕ್ಷತ್ರ ಉದಯ ಆಗತ್ತೆ. ಅದು ಸರ್ MV ಅವರ ಜನ್ಮದಿನ. ಪ್ರಾಥಮಿಕ ಶಿಕ್ಷಣ ಮುದ್ದೇನಹಳ್ಳಿಯಲ್ಲಿ ಮುಗಿಸಿ ಬೆಂಗಳೂರಿನ ವೆಸ್ಲಿಯನ್ ಮಿಷನ್ ಪ್ರೌಢಶಾಲೆಗೆ ಅವರ ಮಾವನ ಸಹಾಯದಿಂದ ಶಾಲೆಗೆ ಸೇರಿಸ್ತಾರೆ. 1876ರ ಸಮಯದಲ್ಲಿ ತನ್ನ ತಂದೆಯನ್ನು ಕಳ್ಕೊಳ್ತಾರೆ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಹಣವಿಲ್ಲದೆ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರದಿಂದ 55 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದು ಮನೆಯನ್ನು ಸೇರ್ತಾರೆ. ನೋಡಿ, ಅವಾಗ ಅವ್ರಿಗೆ ಕುದುರೆ ಗಾಡೀಲಿ ಬರೋಕ್ಕೂ ಕಾಸಿಲ್ಲ, ಎತ್ತಿನ ಗಾಡೀಲಿ ಬರೋಕ್ಕೂ ಕಾಸಿಲ್ಲ. ಅವಾಗ ನಿಮಗೆ ಗೊತ್ತು, ಅವಾಗ ಅಂಥ ವೆಹಿಕಲ್ಸು ಏನೂ ಇರಲಿಲ್ಲ. ಸೊ ಅವ್ರಿಗೆ ಮೊದಲೇ ಕಾಸಿನ ಅಭಾವ. ಆದರೂ ನಡ್ಕೊಂಡು ಬಂದು ಛಲದಿಂದ ₹12 ಅವ್ರ ತಾಯಿ ಹತ್ರ ತಗೊಂಡು ಮತ್ತೆ ಬೆಂಗಳೂರಿಗೆ ಮರಳ್ತಾರೆ. ಈ ₹12 ನಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸಿತು. ಏಕೆಂದರೆ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಹಣ ಇಲ್ಲದೆ ತಗೊಬಂದು ಹಣ ಕಟ್ಟಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮೊದಲಿಗರಾಗಿ ಪಾಸ್ ಆಗ್ತಾರೆ. ಇತ್ತ ಅವರಿಗೆ ಹಣದ ಅಭಾವ ಇದ್ದೇ ಇರುತ್ತೆ. ಅದಕ್ಕಾಗಿ ಬೇರೆ ಮಕ್ಕಳಿಗೆ, ಬೇರೆ ಮನೆಗಳಿಗೆಲ್ಲ ಹೋಗಿ ಪಾಠ ಹೇಳಿಕೊಂಡು ಹೇಗೋ ಹಣ ಹಂಚ್ಕೊಂಡು ತಮ್ಮ ಜೀವನ ಶುರು ಮಾಡ್ತಾರೆ. ವಿಶ್ವೇಶ್ವರಯ್ಯನವರು ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿಯನ್ನು ಮೊದಲ ಸ್ಥಾನದಲ್ಲಿ ಗಳಿಸ್ತಾರೆ. ಇವರ ಬಡತನವನ್ನು ಗಮನಿಸಿ ಗುರುಗಳಾದ ಚಾರ್ಲ್ಸ್ ವಾಲ್ಟರ್ ಶಿಕ್ಷಣ ಇಲಾಖೆಯವರಿಗೆ ಒಂದು ಪತ್ರನ ಬರೀತಾರೆ, ಇವರಿಗೆ ಒಂದು ಕೆಲಸ ಕೊಡಬೇಕು ಅಂತ. ಇದನ್ನು ತಿಳಿಯದ ವಿಶ್ವೇಶ್ವರಯ್ಯನವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡು ಪೂನಾಗೆ ಹೋಗಬೇಕು ಅಂತ ರೆಡಿ ಆಗ್ತಾರೆ. ಆಗ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಇರಲಿಲ್ಲ. ಹಾಗಾಗಿ 1881ರ ಸಮಯದಲ್ಲಿ ಮೈಸೂರು ದಿವಾನರಿಂದ ವಿದ್ಯಾರ್ಥಿ ವೇತನ ಸಹಾಯ ಪಡ್ಕೊಂಡು ಪೂನಾದಲ್ಲಿ ಇಂಜಿನಿಯರಿಂಗ್ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗ್ತಾರೆ. 1883ರಲ್ಲಿ ಪ್ರಥಮ ಸ್ಥಾನ ಪಡೆದವರಿಗಾಗಿ ಇಟ್ಟಿದ್ದ ಜೇಮ್ಸ್ ಬರ್ಕ್ಲಿ ಬಹುಮಾನ ಇವರಿಗೆ ಸಿಗುತ್ತೆ. ಇದನ್ನು ಕಂಡ ಬಾಂಬೆ ಸರ್ಕಾರ 1884ರಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಇವರ ಗೆಲುವಿನ ಓಟವನ್ನು ಇಲ್ಲಿಂದಲೇ ಶುರು ಮಾಡ್ತಾರೆ. ಮುಂದೆ ಇವರು ಮಾಡಿದ್ದೆಲ್ಲವೂ ಚರಿತ್ರೆಯಲ್ಲಿ ಬರಿತಾ ಹೋಗುತ್ತೆ. 1884ರ ಫೆಬ್ರವರಿಯಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ.
ಈ ಅವಕಾಶ ಸರ್ ಎಂ ವಿ ಅವರಿಗೆ ಆ ಕಾಲದಲ್ಲಿ ಭಾರತೀಯ ಇಂಜಿನಿಯರ್ಗಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಹೇಗೆ ಕಾರ್ಯಕ್ಷಮತೆಯನ್ನು ಮಾಡ್ತಾರೆ ಅನ್ನೋದನ್ನು ನಮ್ಮ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು. 24 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಬರೀ ಇವರು ಸಿವಿಲ್ ಇಂಜಿನಿಯರ್ ಆಗಿ ಇರಲಿಲ್ಲ, ಉತ್ತಮ ಆಡಳಿತಗಾರರಾಗಿ, ದೇಶದ ಅಭಿವೃದ್ಧಿಯ ಬಗ್ಗೆ ವಾಸ್ತವಿಕ ಕಲ್ಪನೆಗಳ ಕನಸುಗಾರನಾಗಿ, ಸತ್ಯ ಮತ್ತು ಪ್ರಾಮಾಣಿಕತೆಯ ಪ್ರತೀಕವಾಗಿ, ಶಿಸ್ತಿನ ದ್ಯೋತಕವಾಗಿ ಭಾರತದ ಇತಿಹಾಸದಲ್ಲಿ ಮಹಾ ತಿರುವೊಂದನ್ನು ಮಾಡಿದರು. ಅವರ ಪ್ರಾಮಾಣಿಕತೆ ಎಷ್ಟಿತ್ತೆಂದರೆ ಅವರ ಸರ್ಕಾರಿ ಕೆಲಸ ಕಚೇರಿಗಳಲ್ಲಿ ದೀಪವನ್ನು ಆ ಸಮಯದಲ್ಲಿ ಮಾತ್ರ ಬಳಸ್ತಾ ಇದ್ರು. ನಂತರ ಅವರ ಪರ್ಸ್ನಲ್ ವರ್ಕ್ ಮಾಡುವಾಗ ಅವರ ದೀಪವನ್ನು ಆರಿಸಿ ಮತ್ತೊಂದು ದೀಪವನ್ನು ಹಚ್ಕೊಂಡು ಕೆಲಸ ಮಾಡ್ತಾಯಿದ್ರು. ಸೊ ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂತ ನಾನು ನಿಮಗೆ ಈ ಈ ಒಂದು ಸಣ್ಣ ವಿಷಯದಲ್ಲೇ ಹೇಳ್ಬೋದು. ತಮ್ಮ ಹುದ್ದೆಗಿಂತ ದೇಶ ಸೇವೆ ಮುಖ್ಯ ಎಂದು ಇವರು ದೇಶವನ್ನು ಪರಿವರ್ತನೆ ಮಾಡಿದ ಹರಿಕಾರರಲ್ಲಿ ಇವರು ಸಹ ಒಬ್ಬರು. ಬಾಂಬೆ ಸರ್ಕಾರ ಇವ್ರನ್ನ ಮೊದಲನೇದಾಗಿ ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳೆರಡರ ನೀರಾವರಿ ಇಲಾಖಾ ವ್ಯಾಪ್ತಿಗೆ ಒಬ್ಬ ಕಾರ್ಯನಿರ್ವಾಹಕ ಇಂಜಿನಿಯರ್ ಬೇಕು ಅಂತ ಇವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಪಾಂಜ್ರಾ ನದಿಗೆ ತೂಬುಗಾಲುವೆ ಕಟ್ಟೋದಕ್ಕೆ ಇವ್ರನ್ನ ಮೊದಲನೇದಾಗಿ ನೇಮಿಸ್ತಾರೆ. ಅಲ್ಲಿ ಕೆಲಸ ಅಷ್ಟು ಈಸಿಯಾಗಿರಲಿಲ್ಲ, ಏಕೆಂದರೆ ಅದು ಆಗಾಗಲೇ ಮಳೆ ಶುರುವಾಗಿ ಪ್ರವಾಹ ಶುರುವಾಗಿರುತ್ತೆ. ಅಂಥ ಪ್ರವಾಹದಲ್ಲೂ ಅವರು ಸುಮಾರು ಸಮಯ ತಗೊಂಡು ಆ ಪಾಂಜ್ರಾ ಕಾಲುವೆ ನದಿಯ ತೂಬುಗಾಲುವೆಗಳನ್ನು ಮುಗಿಸಿ ಕೆಲಸ ಮಾಡಿಕೊಡ್ತಾರೆ. ಇದು ಎಲ್ಲ ಅವರ ಮೇಲಧಿಕಾರಿಗಳಿಗೆ ತುಂಬ ಖುಷಿ ಕೊಡುತ್ತೆ. ಎರಡನೇದಾಗಿ ಇವ್ರನ್ನ ಧೂಳಿಯ ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆಗಾಗಿ ಒಂದು ಯೋಜನೆ ಸಿದ್ಧಪಡಿಸಿಕೊಳ್ಳೋಕ್ಕೆ ಕಳಿಸ್ತಾರೆ. ಸೊ ಅದು ಸಾತ್ಪುರ ಬೆಟ್ಟಗಳ ತಪ್ಪಲಲ್ಲಿ ಬರುತ್ತೆ. ಯಾರ ಸಹಾಯನೂ ಇಲ್ಲದೆ ಅವರೇ ಅದನ್ನು ಸರ್ವೇಕ್ಷಣೆ ಮಾಡಿ ಪೂರ್ಣ ನಕಾಶೆಯನ್ನು ಸಿದ್ಧಪಡಿಸ್ಕೊಂಡು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡ್ತಾರೆ. ಇಂಥ ಜೂನಿಯರ್ ಇಂಜಿನಿಯರ್ ಇರುವಾಗ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ ಥರ ಅಲ್ಲಿ ಕೆಲಸ ಮಾಡಿ ತೋರಿಸ್ತಾರೆ. ಇವರು ಕೆಲಸಕ್ಕೆ ಸೇರಿದ 20 ತಿಂಗಳಲ್ಲೇ ಪ್ರಮೋಷನ್ನ ತಗೊಳ್ತಾರೆ. ಹಾಗೆ 500 ರೂಪಾಯಿ ಬಡ್ತಿನ ತಗೊಳ್ತಾರೆ. ಸೊ ಈ 500 ರೂಪಾಯಿ ಸಂಬಳನ ಅವರೇ ಅವರ ಪುಸ್ತಕದಲ್ಲೇ ನಮೂದಿಸಿದ್ದಾರೆ. 1885ರಲ್ಲಿ ಇಷ್ಟೊಂದು ಸಂಬಳ ತಗೊಳಕ್ಕೆ 10 ವರ್ಷ ಕೆಲಸ ಮಾಡಬೇಕಾಗಿತ್ತು. ಅಂಥ ಟೈಮಲ್ಲಿ ಇವರು ಸೇರಿದ 2 ವರ್ಷದಲ್ಲಿ ಇಂಥ ಸಂಬಳನ ತಗೊಂಡು ಹೆಮ್ಮೆ ಪಡ್ತಾರೆ. ವಿಶ್ವೇಶ್ವರಯ್ಯನವರ ಸಾಂಸಾರಿಕ ಜೀವನ ಹೇಳದೆ ಹೋದರೆ ಅಪೂರ್ಣ ಆಗುತ್ತೆ. ಅವರ ಮೊದಲನೇ ಮದುವೆ ಚಿಕ್ಕಬಳ್ಳಾಪುರದ ಉಪಾಧ್ಯಾಯರ ಮಗಳನ್ನು ಮದುವೆ ಆಗ್ತಾರೆ. ಅವ್ರನ್ನೂ ಪುನಃ ಕರ್ಕೊಂಡು ಹೋಗಿರ್ತಾರೆ. ಸೊ 1ನೇ ಮಗು ಆಗೋ ಸಂದರ್ಭದಲ್ಲಿ ಅವರ ಮಗು ಮತ್ತು ತಾಯಿ ಇಬ್ಬರು ತೀರ್ಕೊಳ್ತಾರೆ, ಅಂದರೆ ಅವರ ಹೆಂಡತಿನೂ ತೀರ್ಕೊಳ್ತಾರೆ. ಹೀಗೆ ಮರು ಮದುವೆ 2ನೇ ಮದುವೆನೂ ಮಾಡ್ತಾರೆ. ಅದೂ ಸಹ ಇದೇ ರೀತಿ ವಿಷಾದದಲ್ಲಿ ಕೊನೆಗೊಳ್ಳುತ್ತೆ. ಅವರು ಇಷ್ಟು ನೋವು ಇದ್ರೂ ಮನಸ್ಸಲ್ಲಿ ದೇಶ ಸೇವೆನ ಮಾಡಬೇಕು ಅಂತ ಎಲ್ಲನ ಬದಿಗಿಟ್ಟು ಮುಂದೆ ಆಗಬೇಕಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. 1894ರ ಹೊತ್ತಿಗೆ ಒಂದು ದೊಡ್ಡ ಯೋಜನೆ ರೂಪಿಸಲು ಆಹ್ವಾನ ಬರುತ್ತೆ. ಪೂನಾದಲ್ಲಿ ಮತ್ತು ಕೆಲವು ವರ್ಷಗಳು ಕಳೆದು ವಿಶ್ವೇಶ್ವರಯ್ಯನವರ ಕಾರ್ಯಕ್ಷಮತೆ, ಶ್ರದ್ಧೆ ಮತ್ತು ಶಿಸ್ತುಗಳು ಇಲಾಖೆಯ ಮೇಲಧಿಕಾರಿಗಳಿಗೆ ಇಷ್ಟ ಆಗತ್ತೆ. ಇವರ ಕೀರ್ತಿ ಮುಂಬೈ ಪ್ರಾಂತ್ಯದ ಹಿರಿಯ ಅಧಿಕಾರಿಗಳಿಗೆ ತಲುಪಿರುತ್ತೆ. ಆಗ ಮುಂಬೈ ಸರ್ಕಾರ ಅಧಿಕಾರ ವ್ಯಾಪ್ತಿಯಲ್ಲಿ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲ ರೂಪುರೇಷೆನ ಮಾಡಿಕೊಟ್ಟು ಎಲ್ಲ ಅದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಬರುತ್ತೆ. ಈ ಸಿಂಧ್ ಪ್ರಾಂತ್ಯ ಈಗ ನಮ್ಮ ನೆರೆಯ ದೇಶ ಪಾಕಿಸ್ತಾನದ ದೇಶಕ್ಕೆ ಸೇರಿದೆ. ವಿಶ್ವೇಶ್ವರಯ್ಯನವರು ಪೂನಾದ ಪ್ರೀಫ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳ ವಿನ್ಯಾಸ ಮಾಡ್ತಾರೆ. ಈ ಜಲಾಶಯದ ನೀರನ್ನೇ ಆಶ್ರಯಿಸಿದ ಪುಣೆ ನಗರ ಮತ್ತು ಸೈನಿಕ ಶಿಬಿರಗಳಿಗೆ ಜಲಾಶಯದ ನೀರಿನ ಮಟ್ಟ ಕುಸಿದಾಗ ಕುಡಿಯುವ ನೀರು ಸರಬರಾಜು ಮಾಡುವುದು ಕಷ್ಟ ಆಗ್ತಾಯಿತ್ತು. ಈ ಜಲಾಶಯದ ಕೋಡಿ ಏರಿಗಿಂತ ಸಾಕಷ್ಟು ತಗ್ಗಿನಲ್ಲಿದ್ದು ಜಲಾಶಯ ತುಂಬಿದಾಗ ಬೇಗ ನೀರು ಆಚೆ ಹೋಗ್ತಾ ಇತ್ತು. ಇದನ್ನು ನಿವಾರಿಸಲು ಚಿಂತನೆ ಮಾಡಿದ ವಿಶ್ವೇಶ್ವರಯ್ಯನವರು ಸ್ವಯಂಚಾಲಿತ ಬಾಗಿಲನ್ನು ಮಾಡೋಕ್ಕೆ ಮುಂದೆ ಬರ್ತಾರೆ. ಈ ಬಾಗಿಲುಗಳ ವಿನ್ಯಾಸ ಹೇಗಿತ್ತು ಅಂದರೆ, ಇದರ ತಾಂತ್ರಿಕತೆ ನೀರು ನಿರ್ದಿಷ್ಟ ಮಟ್ಟ ಏರಿದಾಗ ಅಪಾಯ ಆಗದಂಥ ಬಾಗಿಲುಗಳು ತಾವಾಗಿಯೇ ತೆರೆಕೊಳ್ತಾ ಇತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದರೆ, ಒಂದು ಕಡೆ ವಿಶ್ವೇಶ್ವರಯ್ಯನವರ ಸಾಧನೆ ಮುಂದುವರಿತಾ ಹೋಯಿತು.
ಆಗ ಬ್ರಿಟಿಷರ ಆಳ್ವಿಕೆ ಮತ್ತು ಐರೋಪ್ಯದವರು ನಮ್ಮ ಭಾರತ ದೇಶದಲ್ಲಿದ್ದರು. ಅವರು ವಿಶ್ವೇಶ್ವರಯ್ಯನವರ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಅವ್ರನ್ನ ತುಂಬ ಎನ್ಕರೇಜ್ ಮಾಡಿ ಎಲ್ಲ ಕೆಲಸಗಳಿಗೂ ಅವ್ರನ್ನ ಮುಂದೆ ಕಳಿಸ್ತಿತ್ತು. ಇದು ವಿಶೇಷವಾದ ಮಾಹಿತಿ. ಬಾಂಬೆ ಸರ್ಕಾರದ ನಂತರದ ದಿನಗಳಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಏಡನ್ಗೆ ಶುದ್ಧ ನೀರು ಪೂರೈಕೆ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ನಂತರ ಕೊಲ್ಲಾಪುರದ ಜಲಾಶಯ ದುರಸ್ತಿ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಹಾಗೆಯೇ ಡೆಕ್ಕನ್ ಕ್ಲಬ್ನ ಸ್ಥಾಪನೆ ಮಾಡ್ತಾರೆ. ಬಾಂಬೆ ಸರ್ಕಾರಕ್ಕೆ ಸೇರಿದ 24 ವರ್ಷಗಳ ಸುದೀರ್ಘ ಪಯಣದಲ್ಲಿ 1908ರಲ್ಲಿ ರಾಜೀನಾಮೆಯನ್ನು ನೀಡ್ತಾರೆ. ನಂತರ ಅವರ ಆಸಕ್ತಿ ಮೈಸೂರು ಸಂಸ್ಥಾನದ ಕಡೆಗೆ ತಿರುಗುತ್ತೆ. ಬಾಂಬೆ ಸರ್ಕಾರಕ್ಕೆ ರಾಜೀನಾಮೆ ನೀಡಿದ ನಂತರ ಯುರೋಪ್ ಮತ್ತು ಅಮೇರಿಕ ಪ್ರವಾಸಕ್ಕೆಂದು ಹಡಗಿನಲ್ಲಿ ಹೊರಡ್ತಾರೆ. ನಿಮ್ಗೆ ಗೊತ್ತು, ಆಗ ಹಡಗಿನಲ್ಲಿ ಹೋಗ್ಬೇಕಂದ್ರೆ ತುಂಬ ಪ್ರಯಾಸದ ಕೆಲಸ. ಸೊ ಇವರು ಸುಮ್ಮನೆ ಮೋಜು ಮಸ್ತಿಗಾಗಿ ಹೋಗಲಿಲ್ಲ. ಅಲ್ಲಿನ ಟೆಕ್ನಾಲಜಿ, ಅಲ್ಲಿನ ಅಭಿವೃದ್ಧಿನ ತಗೊಂಬಂದು ಇಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತ ಹೋಗ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಹೈದರಾಬಾದಲ್ಲಿ ಚಂಡಮಾರುತ ಆಗಿ ಪ್ರವಾಹ ಉಂಟಾಗುತ್ತೆ. ಹೈದರಾಬಾದ್ ಕಡೆಯಿಂದ ಅವರಿಗೆ ಒಂದು ಕಾಗದ ಹೋಗುತ್ತೆ, ಇಮಿಡಿಯೇಟಾಗಿ ಇಂಡಿಯಾಗೆ ಬರೋದಕ್ಕೆ. ಅವರು ಪ್ರವಾಹನೆಲ್ಲ ಬಿಟ್ಟು ಅಲ್ಲಿಂದನೇ ಅವ್ರಿಗೆ ಸಜೆಷನ್ಸ್ ಕೊಡ್ತಾರೆ, ಏನೇನು ಮಾಡಬೇಕು, ಏನೇನು ರೆಡಿ ಮಾಡ್ಕೊಬೇಕು ಅಂತ. ಸೊ ಹೈದರಾಬಾದ್ ಪ್ರದೇಶದಲ್ಲಿ ಯಾವ ಥರ ಜಲಾಶಯನ ಕಟ್ಟಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ಮತ್ತೆ ಹೈದರಾಬಾದ್ಗೆ ಬಂದು ಆ ಜಲಾಶಯನ ಪೂರ್ಣ ಮಾಡಿ ಎಲ್ಲರಿಗೂ ಸಂತೋಷ ಉಂಟು ಮಾಡ್ತಾರೆ. ಹೈದರಾಬಾದ್ ಜಲಾಶಯದ ಕೆಲಸ ಮುಗಿದ ಮೇಲೆ 1909-1912ರ ತನಕ ಮೈಸೂರು ಸಂಸ್ಥಾನದ ಪ್ರಧಾನ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಈ ಟೈಮಲ್ಲಿ ಅವರು KRS ಜಲಾಶಯದ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸೋಕ್ಕೆ ಆಗಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. 1912ರಲ್ಲಿ ಮೈಸೂರು ಸಂಸ್ಥಾನದ ದಿವಾನ್ ಆಗಿ ನೇಮಕ ಆಗ್ತಾರೆ. ಮೈಸೂರು ರಾಜ್ಯದ ದಿವಾನ್ ಆದಮೇಲೆ ಇವರ ಜೀವನದಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯಗಳು ಹುಟ್ಟುಕೊಳ್ತವೆ. ದಿವಾನ್ ಆಗಿದ್ದ ಸಮಯದಲ್ಲಿ ಅವರು ಕೇವಲ ಆಡಳಿತ ಮಾತ್ರ ನಡೆಸಲಿಲ್ಲ. ಇವರು ಒಂದು ರಾಜ್ಯವನ್ನು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಯೋಜನೆಗಳನ್ನು ರೂಪಿಸ್ಕೊಳ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಅವರ ಅತ್ಯಂತ ಪ್ರಸಿದ್ಧ ಸಾಧನೆ ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟು. ಆ ಕಾಲದಲ್ಲಿ ಇಷ್ಟು ದೊಡ್ಡ ಅಣೆಕಟ್ಟು ನಿರ್ಮಿಸೋದು ಸಾಧ್ಯನಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ವಿಶ್ವೇಶ್ವರಯ್ಯನವರು ಹಿಂಜರಿಲಿಲ್ಲ. ಅವರ ಯೋಚನೆ ಯಶಸ್ವಿ ಆಯಿತು. ಈ ಅಣೆಕಟ್ಟಿನಿಂದ ಮೈಸೂರು, ಮಂಡ್ಯ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೆ ನೀರು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಯಿತು. ಅದು ಯಾಕೆ ಬೆಂಗಳೂರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಈಗಲೂ ಆಗ್ತಾನೇ ಇದೆ. ಅವರು ಮೈಸೂರು ರಾಜ್ಯದಲ್ಲಿ ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕಾರಣ ಆದರು. ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಬ್ಯಾಂಕ್ ಆಫ್ ಮೈಸೂರು, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಇವು ಈ ರಾಜ್ಯದ ಕೈಗಾರಿಕೆಗಳ ಸ್ಥಾಪನೆ ಮಾಡಿದರು. ಉದ್ಯಮ ಮಾತ್ರ ಅಲ್ಲ, ಶಿಕ್ಷಣಕ್ಕೂ ಅವರ ಸಮಾನ ಮಹತ್ವ ನೀಡಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಬೆಳವಣಿಗೆಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿತ್ತು. ತಾಂತ್ರಿಕ ಶಿಕ್ಷಣ, ವಿಜ್ಞಾನ ಮತ್ತು ಸಂಶೋಧನೆಗೆ ಅವರು ವಿಶೇಷ ಒತ್ತು ನೀಡಿದರು. ಅವರ ನಂಬಿಕೆ ಏನಿತ್ತು ಗೊತ್ತೇ? ದೇಶದ ಭವಿಷ್ಯವನ್ನು ನಿರ್ಮಿಸುವುದೇ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣ ಅಂದ ತಕ್ಷಣ ಒಂದು ವಿಷಯ ನೆನಪಿಗೆ ಬಂತು. ಏನಂದರೆ, ಅವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸು ಫುಲ್ಲಾಗಿರುತ್ತೆ. ಬ್ಯಾಂಕ್ನವರೇ ನಿಮ್ಮ ಹಣ ತೊಗೊಂಡೋಗಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಅವರು ಆ ಬ್ಯಾಂಕ್ ಹಣನೆಲ್ಲ ತೊಗೊಂಡ್ಬಂದು ಬೆಂಗಳೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಟ್ಟೋದಕ್ಕೆ ಹೇಳ್ತಾರೆ. ನೋಡಿ, ಅವ್ರದ್ದು ಎಂಥ ದೊಡ್ಡ ಮನಸ್ಸಿತ್ತಂದರೆ, ಅವರು ಹಣಕ್ಕಾಗಿ ಯಾವತ್ತೂ ದುಡ್ದವರಲ್ಲ, ಸಮಾಜದ ಸೇವೆಗಾಗಿ ಪ್ರತಿ ನಿಮಿಷನೂ ದುಡಿದು ಈ ದೇಶನ ಇಷ್ಟು ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಅವ್ರದ್ದು ಒಂದು ಪಾಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಕೇವಲ ಇಂಜಿನಿಯರ್ ಮಾತ್ರ ಆಗಿರಲಿಲ್ಲ, ಒಳ್ಳೆ ಬರಹಗಾರರು ಆಗಿದ್ದರು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನೋ 2 ಪುಸ್ತಕನ ಬರೆದಿದ್ರು. ಸೊ ಅದರಲ್ಲಿ ಸಮಗ್ರವಾಗಿ ಭಾರತದ ಅಭಿವೃದ್ಧಿ ಮತ್ತು ಎಕಾನಮಿ ಬಗ್ಗೆ ತಿಳ್ಕೊಬೋದು. ಅವರ ಸೇವೆಯನ್ನು ಗುರುತಿಸಿ ಅನೇಕ ಗೌರವಗಳು ಲಭಿಸಿವೆ. 1915ರಲ್ಲಿ ಬ್ರಿಟಿಷ್ ಸರ್ಕಾರವು ಅವರಿಗೆ ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ಇಂಡಿಯನ್ ಎಂಪೈರ್ ಗೌರವ ನೀಡಿ ಸರ್ ಎಂಬ ಬಿರುದನ್ನು ನೀಡಿತು. 1955ರಲ್ಲಿ ಭಾರತ ಸರ್ಕಾರವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು.
ಅವರ ಜನ್ಮದಿನವಾದ ಸೆಪ್ಟೆಂಬರ್ 15 ಅನ್ನು ಭಾರತದಲ್ಲಿ ಇಂಜಿನಿಯರ್ಸ್ ಡೇ ಎಂದು ಆಚರಣೆ ಮಾಡ್ತಾರೆ. ಇದು ಒಬ್ಬ ವ್ಯಕ್ತಿಗೆ ದೊರೆತ ಅತ್ಯಂತ ದೊಡ್ಡ ರಾಷ್ಟ್ರೀಯ ಗೌರವದಲ್ಲಿ ಒಂದು. ಅವರು ನಮಗೆ ಕಲಿಸಿದ ಪಾಠಗಳು ಏನೆಂದರೆ, ಬಡತನ ಯಶಸ್ಸಿಗೆ ಅಡ್ಡಿಯಲ್ಲ, ಶಿಕ್ಷಣವೇ ದೊಡ್ಡ ಸಂಪತ್ತು, ಸಮಯದ ಮೌಲ್ಯವನ್ನು ಅರಿಯಬೇಕು, ಶಿಸ್ತು ಯಶಸ್ಸಿನ ಅಡಿಪಾಯ, ದೇಶಕ್ಕಾಗಿ ಮಾಡಿದ ಕೆಲಸವೇ ನಿಜವಾದ ಸಾಧನೆ. ಇವು ಅವರಿಂದ ನಾವು ಕಲಿತ ಪಾಠಗಳು. ಸ್ನೇಹಿತರೆ, ಕೊನೆಯದಾಗಿ ಇಂದು ನಾವು ಬಳಸುವ ಅನೇಕ ಅಣೆಕಟ್ಟುಗಳು, ನೀರಾವರಿ ವ್ಯವಸ್ಥೆಗಳು, ಕೈಗಾರಿಕೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಹಿಂದೆ ಸರ್ ಎಂ ವಿ ಅವರ ದೂರದೃಷ್ಟಿ ಅಡಗಿದೆ. ಅವರು ಕೇವಲ ಕರ್ನಾಟಕದ ಹೆಮ್ಮೆಯಲ್ಲ, ಅವರು ಭಾರತದ ಅಭಿವೃದ್ಧಿಯ ಶಿಲ್ಪಿ. ಇಂಜಿನಿಯರ್ ಎಂದರೆ ಕೇವಲ ಕಟ್ಟಡಗಳನ್ನು ನಿರ್ಮಿಸುವವನು ಅಲ್ಲ, ಒಂದು ರಾಷ್ಟ್ರದ ಭವಿಷ್ಯವನ್ನು ನಿರ್ಮಿಸುವವನು ಎಂಬುದನ್ನು ತಮ್ಮ ಜೀವನದ ಮೂಲಕ ಸಾಬೀತುಪಡಿಸುವ ಮಹಾನ್ ವ್ಯಕ್ತಿ ಆಗಿದ್ದರು ಸರ್ ಎಂ ವಿ ಅವರು. ಸರ್ ಎಂ ವಿ ಅವರ ಅಂತಿಮ ದಿನಗಳು 1962 ಏಪ್ರಿಲ್ 14ರಂದು ಅವರು ವಿಧಿವಶರಾದರು. ಆದರೆ ಅವರ ಕನಸುಗಳು, ಅವರ ಆಲೋಚನೆಗಳು ಮತ್ತು ಅವರು ನಿರ್ಮಿಸಿದ ಯೋಜನೆಗಳು ಇಂದಿಗೂ ಜೀವಂತವಾಗಿವೆ. ನೋಡಿ ಸ್ನೇಹಿತರೆ, ನಾವು ಇವತ್ತು ವಿಶ್ವೇಶ್ವರಯ್ಯವರು ಹುಟ್ಟಿ ಬೆಳೆದಂಥ ಮನೆ ಇದು. ಮುಂಚೆ ಇದು ಹುಲ್ಲಿನ ಮನೆ ಆಗಿತ್ತಂತೆ. ನಂತರದ ದಿನಗಳಲ್ಲಿ ಅದನ್ನು ರಿನೋವೇಷನ್ ಮಾಡಿ ಈ ಥರ ಸೇಫಾಗಿ ಮಾಡಿ ಇಟ್ಕೊಂಡಿದ್ದಾರೆ, ಜನ ಎಲ್ಲ ನೋಡೋ ಥರ. ಸೊ ಇಲ್ಲಿಗೆ ಬಂದರೆ ಅವರು ಮುಂಚೆ ಇದನ್ನು ಆಫೀಸ್ ಥರ ಮಾಡ್ಕೊಂಡಿದ್ರಂತೆ. ಇದು ಹೆಂಚಿನ ಮನೆ ಏನೋ ಆಗಿತ್ತಂತೆ. ಸೊ ಅದಾದಮೇಲೆ ರಿನೋವೇಷನ್ ಮಾಡಿದ್ದಾರೆ. ಸೊ ನಿಮಗೆ ಆ ಕಡೆ ಕಾಣುತ್ತಲ್ಲ, ಅದು ಅವರು ಬಳಸ್ತಿದ್ದಂಥ ಅಡುಗೆ ಮನೆ ಹಾಗೂ ದೇವ್ರ ಮನೆ ಆ ಕೋಣೆಯಲ್ಲಿದೆ. ಅದನ್ನು ರಿನೋವೇಷನ್ ಮಾಡಿದ್ದಾರೆ. ನೀವು ಮತ್ತೆ ಆ ಕಡೆಗೆ ಬಂದರೆ, ನಂತರದ ದಿನಗಳಲ್ಲಿ ಅವರು ಬೆಳೆದು ದಿವಾನರಾದ ಮೇಲೆ ಹೊಸ ಮನೆಯನ್ನು ಕಟ್ಟಿಸ್ಕೊಳ್ತಾರೆ. ಸೊ ಅದರಲ್ಲಿ ಈಗ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಅವರು ಬಳಸ್ತಿದ್ದಂಥ ವಸ್ತುಗಳು ಮತ್ತು ಅವರ ಸಾಧನೆಗಳು ಆ ಮನೆಯಲ್ಲಿ ಎಲ್ಲ ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿ ವಿಡಿಯೋ ಅಲೋ ಇಲ್ಲ, ಮತ್ತು ಎಲ್ಲ ಹೆಚ್ಚಿನ ವಿಷಯಗಳನ್ನು ನಾನು ಮತ್ತೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, 1946ರಲ್ಲಿ ವಿಶ್ವೇಶ್ವರಯ್ಯನವರು ಒಂದು ವಿಲ್ ಮಾಡ್ತಾರೆ. ಅವ್ರನ್ನ ಎಲ್ಲಿ ಸಮಾಧಿ ಮಾಡಬೇಕು ಅಂತ ಅವರೇ ಹೇಳ್ಕೊಳ್ತಾರೆ. ಅವ್ರು ಬರೆದಿರೋ ಲೆಟರು ಅವರ ವಸ್ತು ಸಂಗ್ರಹಾಲಯದಲ್ಲಿದೆ. 1946ರಲ್ಲೇ ವಿಲ್ ಮಾಡಿ ಅವ್ರನ್ನ ಇದೇ ಜಾಗದಲ್ಲಿ ಸಮಾಧಿ ಮಾಡಬೇಕು ಅಂತ ಬರೆದಿಟ್ಟಿದ್ದಾರೆ. ಸೊ ಇದೇ ಆ ಸಮಾಧಿಯ ಜಾಗ. ಸೊ 46ರಲ್ಲಿ ಬರೀತಾರೆ. 1962ರಲ್ಲಿ ಅವರು ತೀರ್ಕೊಳ್ತಾರೆ. ಅವ್ರ ಸಮಾಧಿ ಜಾಗ, ಅವರ ಸ್ಟ್ಯಾಚ್ಯೂ ಅಲ್ಲಿ ನೀವು ನೋಡೋದ್ರಲ್ಲಿ